ನಮಸ್ಕಾರ, ವೆಲ್ಕಮ್ ಟು ಪೀಪಲ್ ಟಿವಿ. ನಾನು ಅಂಜನಿ. ಕನ್ನಡದ ನೆಲದಲ್ಲಿ ಬದುಕು ಮತ್ತೆ ಬರಹವನ್ನ ಒಂದೇ ನಾಣ್ಯದ ಎರಡು ಮುಖಗಳಂತೆ ಬದುಕಿದವರು ಕೆಲವು ಮಂದಿ. ಅದರಲ್ಲಿ ಸಿದ್ದಲಿಂಗಯ್ಯನವರ ಹೆಸರು ಅಗ್ರಪಂಕ್ತಿಯಲ್ಲೇ ನಿಲ್ಲುತ್ತೆ. ಇವತ್ತು ಫೆಬ್ರವರಿ 3. ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರು ಕಟ್ಟಿಕೊಟ್ಟಂತಹ ಈ ನಾಡಿನ ದಲಿತ ಸಂಘರ್ಷ ಸಮಿತಿಯನ್ನ ಮುನ್ನಡೆಸಿದವರಲ್ಲಿ ಒಬ್ಬರಾದ ಕ್ರಾಂತಿಕಾರಿ ಕವಿಯಾದಂತಹ ಡಾಕ್ಟರ್ ಸಿದ್ದಲಿಂಗಯ್ಯನವರ ಜನ್ಮದಿನ. ಸಿದ್ದಲಿಂಗಯ್ಯ ಅವರನ್ನ ಕೇವಲ ಒಬ್ಬ ದಲಿತ ಕವಿ ಅಂತ ಕರೆದು ಒಂದು ಚೌಕಟ್ಟಿಗೆ ಸೀಮಿತಗೊಳಿಸುವುದು ಅವರ ಒಟ್ಟು ಸಾಹಿತ್ಯ ಸಾಧನೆಗೆ ಮಾಡುವಂತಹ ಅಪಚಾರ ಆಗತ್ತೆ. ಅವರು ಈ ನಾಡಿನ ನೋವು, ನಲಿವು, ಆಕ್ರೋಶ ಮತ್ತೆ ಹಾಸ್ಯದ ಪ್ರತಿರೂಪವಾಗಿದ್ದವರು. 1954 ಫೆಬ್ರವರಿ 3ರಂದು ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಮಂಚನಬೆಲೆಯಲ್ಲಿ ಜನಿಸಿದ ಸಿದ್ದಲಿಂಗಯ್ಯ ಅವರು ಕನ್ನಡದ ಸಾಹಿತ್ಯಕ್ಕೆ ನೀಡಿದ ಕೊಡುಗೆ ಕೇವಲ ಪದಗಳ ಜೋಡಣೆಯಿಲ್ಲ, ಬದಲಿಗೆ ಶತಶತಮಾನಗಳಿಂದ ತುಳಿತಕ್ಕೊಳಗಾದಂತಹ ಸಮುದಾಯದ ಆತ್ಮಗೌರವದ ಧ್ವನಿ. ಪಿ ಲಂಕೇಶರ ಬರಹಗಳಲ್ಲಿ ಕಂಡುಬರುವಂತಹ ನೇರ ನಡೆ, ನುಡಿ, ಸಮಾಜದ ಡೊಂಕುಗಳನ್ನು ಅಣಕಿಸುವಂತಹ ಮೊನಚು ಮತ್ತೆ ಮನುಷ್ಯ ಸಂಬಂಧಗಳ ಬಗೆಗಿನ ಕಳಕಳಿಯ ಶೈಲಿಯಲ್ಲಿ ಸಿದ್ದಲಿಂಗಯ್ಯ ಅವರ ಬದುಕು ಬರಹಗಳನ್ನ ನೋಡೋದಂದ್ರೆ ಅದು ಕನ್ನಡಿಯ ಮುಂದೆ ನಿಂತು ನಮ್ಮದೇ ಸಮಾಜದ ಅಸಹ್ಯಗಳನ್ನ ಮತ್ತೆ ಅದರಲ್ಲಿ ಅರಳಿದಂತಹ ಕಮಲದಂತಹ ಪ್ರತಿಭೆಯನ್ನ ದರ್ಶಿಸಿದಂತೆ. ಸಿದ್ದಲಿಂಗಯ್ಯನವರ ಕಾವ್ಯ ಇಕ್ರಲಾ ವದಿರ್ಲಾ ಅನ್ನೋದು ಆರ್ಭಟಿಸಿತ್ತು. ಅದೇ ಕವಿಯ ಆತ್ಮಕತೆ ಊರು ಕೇರಿ ನಗಿಸುತ್ತಲೇ ನಮ್ಮ ಕಣ್ಣಂಚಿನಲ್ಲಿ ನೀರನ್ನ ತರಿಸ್ತು. ಸಿದ್ದಲಿಂಗಯ್ಯ ಎನ್ನುವಂತಹ ಹೆಸರೇ ದಲಿತ ಚಳುವಳಿಯ ಒಂದು ಕಾಲಘಟ್ಟದ ಪರ್ಯಾಯ ಪದದಂತಿದೆ. ಮಾಗಡಿಯ ಮಣ್ಣಿನಿಂದ ಬೆಂಗಳೂರಿನ ಸ್ಲಂವರೆಗೆ ಸಿದ್ದಲಿಂಗಯ್ಯ ಅವರ ಬದುಕು ಆರಂಭವಾಗಿದ್ದೇ ಸಂಘರ್ಷದ ಹಾದಿಯಲ್ಲಿ. ಅವರ ತಂದೆ ದೇವಯ್ಯ ಮತ್ತೆ ತಾಯಿ ವೆಂಕಮ್ಮ. ಬಾಲ್ಯದಲ್ಲಿಯೇ ಹಸಿವು ಮತ್ತೆ ಅವಮಾನದ ರುಚಿ ನೋಡಿದಂತಹ ಇವರು ಮಂಚನಬೆಲೆಯಿಂದ ಬೆಂಗಳೂರಿನ ಶ್ರೀರಾಂಪುರದ ಸ್ಲಂಗೆ ಬಂದು ಸೇರ್ಕೊಂಡ್ರು. ಶ್ರೀರಾಂಪುರ ಅನ್ನೋದು ಕೇವಲ ಒಂದು ಕೇರಿಯಲ್ಲ, ಅದು ನೂರಾರು ದಲಿತ ಕುಟುಂಬಗಳ ಭವಣಿಯ ಕೇಂದ್ರ ಆಗಿತ್ತು. ಸಿದ್ದಲಿಂಗಯ್ಯನವರು ತಮ್ಮ ಊರು ಕೇರಿ ಆತ್ಮಕಥೆಯಲ್ಲಿ ವಿವರಿಸುವಂತೆ ಅವರ ತಂದೆ ಒಬ್ಬ ಭೂಮಿ ಇಲ್ಲದ ಕೂಲಿಕಾರರಾಗಿದ್ರು. ಅಕ್ಷರಸ್ಥರಲ್ಲದೆ ಇದ್ರೂ ಕೂಡ ಮಗ ಓದಬೇಕೆಂಬ ಹಂಬಲ ಅವರಿಗಿತ್ತು. ಸಿದ್ದಲಿಂಗಯ್ಯನವರು ಶಾಲೆಗೆ ಹೋಗ್ತಾ ಇದ್ದಾಗ ಅನುಭವಿಸಿದಂತಹ ಜಾತಿ ತಾರತಮ್ಯಗಳು ಅವರಲ್ಲಿ ಆಕ್ರೋಶದ ಕಿಚ್ಚನ್ನ ಹಚ್ಚಿತ್ತು. ಒಂದು ಕಡೆ ಬಡತನ, ಇನ್ನೊಂದು ಕಡೆ ಕೇರಿಯ ಜನರ ಅಸಹಾಯಕತೆ. ಇಂತಹ ಪರಿಸರದಲ್ಲಿ ಬೆಳೆದಂತಹ ಸಿದ್ದಲಿಂಗಯ್ಯ ಅವರಿಗೆ ಶಿಕ್ಷಣವೇ ದೊಡ್ಡ ಅಸ್ತ್ರವಾಗಿತ್ತು. ಮಲ್ಲೇಶ್ವರಂನ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕಲಿತಾ ಇರುವಾಗಲೇ ಅವರು ಅದ್ಭುತ ಭಾಷಣಕಾರರಾಗಿ ಹೊರಹೊಮ್ಮಿದ್ರು. ವಿದ್ಯಾರ್ಥಿ ದೆಸೆಯಲ್ಲಿಯೇ ಅವರು ಅಂಬೇಡ್ಕರ್, ಪೆರಿಯಾರ್ ಮತ್ತೆ ಲೋಹಿಯಾ ಅವರ ವಿಚಾರಧಾರೆಗಳಿಗೆ ಮಾರು ಹೋಗಿದ್ರು. ಈ ಮೂವರ ಚಿಂತನೆಗಳು ಸಿದ್ದಲಿಂಗಯ್ಯನವರ ವ್ಯಕ್ತಿತ್ವವನ್ನ ರೂಪಿಸೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸಿತು ಅಂತಲೇ ಹೇಳಬಹುದು. ಅಂಬೇಡ್ಕರ್ ಅವರ ಸಾಮಾಜಿಕ ನ್ಯಾಯದ ಹಂಬಲ, ಪೆರಿಯಾರ್ ಅವರ ವೈಚಾರಿಕತೆ ಮತ್ತೆ ಲೋಹಿಯಾ ಅವರ ಸಮಾಜವಾದಿ ನಿಲುವುಗಳು ಸಿದ್ದಲಿಂಗಯ್ಯ ಅವರ ಕವಿತೆಗಳಲ್ಲಿ ಸೇರಿಕೊಳ್ತು. ಬೂಸಾ ಚಳವಳಿ ಮತ್ತೆ ಆಕ್ರೋಶದ ಉಗಮ. 1973ರ ಬೂಸಾ ಚಳವಳಿಯು ಕರ್ನಾಟಕದ ಸಾಂಸ್ಕೃತಿಕ ಮತ್ತೆ ರಾಜಕೀಯ ಇತಿಹಾಸದಲ್ಲಿ ಒಂದು ಮೈಲಿಗಲ್ಲು ಅಂತಲೇ ಹೇಳಬಹುದು. ಅಂದಿನ ಸಚಿವ ಬಿ ಬಸವಲಿಂಗಪ್ಪನವರು ಕನ್ನಡ ಸಾಹಿತ್ಯದ ಕೆಲವು ಮೌಢ್ಯಗಳನ್ನ ಟೀಕಿಸಿ ಅದು ಬೂಸಾ ಸಾಹಿತ್ಯ ಅಂತ ಕರೆದಾಗ ದೊಡ್ಡ ವಿವಾದ ಆಗಿತ್ತು. ಮೇಲ್ಜಾತಿಯ ಜನರು ಮತ್ತೆ ಸಾಹಿತಿಗಳು ಬಸವಲಿಂಗಪ್ಪನವರ ವಿರುದ್ಧ ತಿರುಗಿಬಿದ್ರು. ಆದ್ರೆ ಸಿದ್ದಲಿಂಗಯ್ಯ ಮತ್ತೆ ಅವರ ತಂಡ ಬಸವಲಿಂಗಪ್ಪನವರ ಬೆಂಬಲಕ್ಕೆ ನಿಂತು. ಈ ಸಂದರ್ಭದಲ್ಲಿ ದಲಿತ ವಿದ್ಯಾರ್ಥಿಗಳ ಮೇಲೆ ಭೀಕರ ಹಲ್ಲೆಗಳು ನಡೆದವು. ಸಿದ್ದಲಿಂಗಯ್ಯನವರು ತಮ್ಮ ವಿದ್ಯಾರ್ಥಿ ಜೀವನದಲ್ಲಿಯೇ ಇಂತಹ ದೈಹಿಕ ಮತ್ತೆ ಮಾನಸಿಕ ಹಲ್ಲೆಗಳನ್ನ ಎದುರಿಸಬೇಕಾಯಿತು. ಈ ಹಲ್ಲೆಗಳು ಇವರನ್ನ ಕುಗ್ಗಿಸಲಿಲ್ಲ, ಬದಲಿಗೆ ಅವರ ಒಳಗೆ ಸುಪ್ತವಾಗಿದ್ದಂತಹ ಕವಿಯನ್ನ ಜಾಗೃತಗೊಳಿಸಿದ್ವು. ಈ ಆಕ್ರೋಶದ ಫಲವಾಗಿ ಹುಟ್ಟಿಕೊಂಡಿದ್ದೇ ಹೊಲೆಮಾದಿಗರ ಹಾಡು ಎಂಬ ಕವನ ಸಂಕಲನ. 1975ರಲ್ಲಿ ಪ್ರಕಟವಾದಂತಹ ಈ ಪುಟ್ಟ ಪುಸ್ತಕ ಕನ್ನಡ ಸಾಹಿತ್ಯ ಲೋಕಕ್ಕೆ ಕಂಪನವನ್ನೇ ಸೃಷ್ಟಿ ಮಾಡಿತು. ಅಲ್ಲಿಯವರೆಗೆ ಕನ್ನಡ ಕವಿತೆಗಳು ನವಿಲು, ಚಂದ್ರ, ಪ್ರೇಮದ ಸುತ್ತ ಸುಳಿತಾ ಇದ್ವು. ಆದ್ರೆ ಸಿದ್ದಲಿಂಗಯ್ಯನವರು ಈ ಎಲ್ಲವನ್ನ ಪಕ್ಕಕ್ಕೆ ಸರಿಸಿ ಇಕ್ರಲಾ ವದಿರ್ಲಾ ಅಂತ ಗುಡುಗಿದ್ರು. ಅವರ ಪದ್ಯಗಳಲ್ಲಿ ನವಿಲುಗಳಿರ್ಲಿಲ್ಲ, ಬದಲಿಗೆ ಹಸಿದ ಹೊಟ್ಟೆಗಳ, ಹರಕು ಬಟ್ಟೆಗಳ ದಲಿತರು ಇದ್ರು. ಇಕ್ರಲಾ ವದಿರ್ಲಾ ಕೇವಲ ಪದ್ಯವಲ್ಲ, ಅದೊಂದು ಪ್ರತಿಭಟನೆ. ಸಿದ್ದಲಿಂಗಯ್ಯ ಅವರ ಇಕ್ರಲಾ ವದಿರ್ಲಾ ಪದ್ಯವು ದಲಿತ ಚಳುವಳಿಯ ಗೀತೆಯಾಗಿ ಬದಲಾಯಿತು. ಈ ಪದ್ಯದಲ್ಲಿನ ಪದ ಪ್ರಯೋಗಗಳು ಎಷ್ಟು ತೀಕ್ಷ್ಣವಾಗಿತ್ತು ಅಂತ ಅಂದ್ರೆ ಅದನ್ನ ಕೇಳಿದ ಕೂಡಲೇ ದಲಿತ ಯುವಕರಲ್ಲಿ ಒಂದು ರೀತಿಯ ಮಿಂಚಿನ ಸಂಚಲನವಾಗ್ತಾ ಇತ್ತು. ನಮ್ಮ ಕೇರಿಗಳ ಮೇಲೆ ಹಲ್ಲೆ ಮಾಡಿದವರನ್ನ, ನಮ್ಮ ತಾಯಿಯ ಮಾನಹರಣ ಮಾಡಿದವರನ್ನ ಸುಮ್ಮನೆ ಬಿಡಬೇಡಿ ಅನ್ನುವಂತಹ ಆಕ್ರೋಶ ಅದರಲ್ಲಿತ್ತು. ಆದ್ರೆ ಈ ಆಕ್ರೋಶ ಕೇವಲ ಹಿಂಸೆಯನ್ನ ಪ್ರಚೋದಿಸುವುದಾಗಿರ್ಲಿಲ್ಲ, ಅದು ಶತಮಾನಗಳ ಕಾಲ ತುಳಿತಕ್ಕೊಳಗಾದಂತಹ ಮನುಷ್ಯನ ಸಹಜ ಪ್ರತಿಕ್ರಿಯೆಯಾಗಿತ್ತು.
ಪೆರಿಯಾರ್ ಎಂಬ ವೈಚಾರಿಕ ದಾರಿದೀಪ. ಸಿದ್ಧಲಿಂಗಯ್ಯ ಅವರ ಮೇಲೆ ಪೆರಿಯಾರ್ ರಾಮಸ್ವಾಮಿ ಅವರ ಪ್ರಭಾವ ಅಪಾರವಾಗಿತ್ತು. ಸಿದ್ಧಲಿಂಗಯ್ಯನವರು ತಮ್ಮ ಊರು ಕೇರಿಯಲ್ಲಿ ಪೆರಿಯಾರ್ ಬೆಂಗಳೂರಿಗೆ ಬಂದಿದ್ದ ಘಟನೆಯನ್ನ ನೆನಪಿಸಿಕೊಳ್ತಾರೆ. 1973ರಲ್ಲಿ ತಮ್ಮ ಸಾವಿಗಿಂತ ಕೆಲವು ತಿಂಗಳ ಮೊದಲು ಪೆರಿಯಾರ್ ಬೆಂಗಳೂರಿನ ಟೌನ್ ಹಾಲ್ ನಲ್ಲಿ ಭಾಷಣ ಮಾಡಿದ್ರು. ಆ 94 ವರ್ಷದ ವೃದ್ಧನ ಧ್ವನಿಯಲ್ಲಿ ಇಡೀ ವ್ಯವಸ್ಥೆಯನ್ನ ಅಲುಗಾಡಿಸುವ ಶಕ್ತಿ ಇತ್ತು. ಪೆರಿಯಾರ್ ತಮ್ಮ ಭಾಷಣವನ್ನ ದೇವರಿಲ್ಲ, ದೇವರಿಲ್ಲ, ದೇವರು ಎನ್ನುವವನು ಮೂರ್ಖ ಅಂತ ಶುರು ಮಾಡ್ತಾ ಇದ್ರು. ಸಿದ್ಧಲಿಂಗಯ್ಯ ಅವರು ಸಹ ಆ ಸಭೆಯಲ್ಲಿ ಇದ್ರು. ಪೆರಿಯಾರ್ ಅವರ ತರ್ಕಬದ್ಧ ಮಾತುಗಳು, ಪುರಾಣಗಳನ್ನ ಅಣಕಿಸುವಂತಹ ರೀತಿ ಮತ್ತೆ ದ್ರಾವಿಡ ಸಂಸ್ಕೃತಿಯ ಬಗೆಗಿನ ಅವರ ಅಭಿಮಾನ ಇವರನ್ನ ಬೆರಗುಗೊಳಿಸ್ತಾ ಇತ್ತು. ಪೆರಿಯಾರ್ ಅವರ ಸ್ವಾಭಿಮಾನದ ಚಳುವಳಿ ಅಂದ್ರೆ ಸೆಲ್ಫ್ ರೆಸ್ಪೆಕ್ಟ್ ಮೂವ್ಮೆಂಟ್ ಸಿದ್ಧಲಿಂಗಯ್ಯ ಅವರಿಗೆ ದಲಿತ ಚಳುವಳಿಯ ರೂಪುರೇಷೆಗಳನ್ನ ಸಿದ್ಧಪಡಿಸೋದಕ್ಕೆ ಸಹಾಯ ಮಾಡ್ತು. ಜಾತಿ ವ್ಯವಸ್ಥೆಯು ಮೇಲ್ವರ್ಗದವರು ಕೆಳವರ್ಗದವರನ್ನ ಶೋಷಿಸೋದಕ್ಕೆ ಸೃಷ್ಟಿಸಿದಂತಹ ಒಂದು ಆಯುಧ ಅಂತ ಪೆರಿಯಾರ್ ವಾದ ಮಾಡ್ತಾ ಇದ್ರು. ಇದೇ ವಿಚಾರವನ್ನ ಸಿದ್ಧಲಿಂಗಯ್ಯ ಅವರು ತಮ್ಮ ಗ್ರಾಮ ದೇವತೆಗಳು ಸಂಶೋಧನಾ ಪ್ರಬಂಧದಲ್ಲಿ ಮತ್ತೆ ತಮ್ಮ ಕವಿತೆಗಳಲ್ಲಿ ವಿಸ್ತಾರ ಮಾಡ್ತಾ ಇದ್ರು. ವೈದಿಕ ದೇವತೆಗಳಿಂದ ಜನಪದರ ಅಥವಾ ಗ್ರಾಮ ದೇವತೆಗಳೇ ದಲಿತರ ನೈಜ ಆರಾಧ್ಯ ದೈವಗಳು ಅಂತ ಅವರು ಸಾರಿದ್ರು. ಪೆರಿಯಾರ್ ಅವರ ಪ್ರಭಾವ ಸಿದ್ಧಲಿಂಗಯ್ಯ ಅವರನ್ನ ಕೇವಲ ಆಸ್ತಿಕ ನಾಸ್ತಿಕ ಸಂಘರ್ಷಕ್ಕೆ ಸೀಮಿತಗೊಳಿಸಲಿಲ್ಲ. ಬದಲಿಗೆ ಅದು ಅವರನ್ನ ಸಾಮಾಜಿಕ ಅಸಮಾನತೆಯ ಬೇರುಗಳನ್ನ ಹುಡುಕೋದಕ್ಕೆ ಪ್ರೇರೇಪಿಸಿತು. ತಮಿಳುನಾಡಿನಲ್ಲಿ ಪೆರಿಯಾರ್ ಅವರು ಹೋಟೆಲ್ ಫಲಕಗಳಿಗೆ ಬ್ರಾಹ್ಮಣರಿಗೆ ಮಾತ್ರ ಎನ್ನುವಂತಹ ಪದಗಳನ್ನ ಕಿತ್ತೆಸೆಯಲು ಹೇಗೆ ಹೋರಾಟ ನಡೆಸಿದ್ರೋ, ಸಿದ್ಧಲಿಂಗಯ್ಯ ಅವರು ಕೂಡ ಕರ್ನಾಟಕದಲ್ಲಿ ಅಸ್ಪೃಶ್ಯತೆಯ ಮಾನಸಿಕ ಫಲಕಗಳನ್ನ ಕಿತ್ತೆಸೆಯೋದಕ್ಕೆ ತಮ್ಮ ಕಾವ್ಯವನ್ನ ಬಳಸಿದ್ರು. ದಲಿತ ಸಂಘರ್ಷ ಸಮಿತಿ ಮತ್ತೆ ಹೋರಾಟದ ಜೀವನ. ಸಿದ್ಧಲಿಂಗಯ್ಯ ಅವರು ಕೇವಲ ಕವಿಯಾಗಿ ಕುಳಿತುಕೊಳ್ಳಿಲ್ಲ, ಅವರು ಸಂಘಟಕರು ಕೂಡ ಆಗಿದ್ರು. ಬಿ ಕೃಷ್ಣಪ್ಪ ಅವರು ಕಟ್ಟಿಕೊಟ್ಟಂತಹ DSS ಅನ್ನ ದೇವನೂರ ಮಹಾದೇವ, KB ಸಿದ್ದಯ್ಯ ಮುಂತಾದವರೊಂದಿಗೆ ಸೇರಿ ಮುನ್ನಡೆಸಿದ್ರು. 1970 ಮತ್ತೆ 80ರ ದಶಕದಲ್ಲಿ DSS ಕರ್ನಾಟಕದಾದ್ಯಂತ ದಲಿತರ ಧ್ವನಿಯಾಗಿ ಕೆಲಸ ಮಾಡಿತು. ಹಳ್ಳಿಗಳಲ್ಲಿ ದಲಿತರ ಮೇಲೆ ಹಲ್ಲೆಯಾದಾಗ, ಭೂಮಿಗಾಗಿ ಹೋರಾಟ ನಡೆದಾಗ ಸಿದ್ಧಲಿಂಗಯ್ಯ ಅವರು ಮುಂಚೂಣಿಯಲ್ಲಿ ಇರ್ತಾ ಇದ್ರು. ಜನ್ನಿ ಅಂದ್ರೆ ಜನಾರ್ದನ್ ಅವರು ಸಿದ್ಧಲಿಂಗಯ್ಯ ಅವರ ಪದ್ಯಗಳನ್ನ ಹಳ್ಳಿಗಳಲ್ಲಿ ಹಾಡಿ ದಲಿತರನ್ನ ಎಚ್ಚರಿಸ್ತಾ ಇದ್ರು. ದಲಿತ ಚಳವಳಿಯಲ್ಲಿ ಸಿದ್ಧಲಿಂಗಯ್ಯ ಅವರ ಪಾತ್ರ ಅತ್ಯಂತ ದೊಡ್ಡದು. ಅವರ ಸಂಘರ್ಷದ ಹಾದಿಯಲ್ಲಿಯೂ ಸಹ ಹಾಸ್ಯ ಮತ್ತೆ ವಿಡಂಬನೆಯನ್ನ ಬೆಳೆಸ್ತಾ ಇದ್ರು. ಇದರಿಂದಾಗಿ ಜನಸಾಮಾನ್ಯರಿಗೆ ಅವರು ಹತ್ತಿರವಾದ್ರು. ಅವರು ಬಂಡಾಯ ಸಾಹಿತ್ಯ ಸಂಘಟನೆಯನ್ನ ಹುಟ್ಟು ಹಾಕೋದ್ರಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ರು. ಇವರ ಸಾಹಿತ್ಯ ಮತ್ತೆ ಹೋರಾಟದ ಪ್ರಭಾವದಿಂದಾಗಿ ಕರ್ನಾಟಕದಲ್ಲಿ ದಲಿತ ಸಾಹಿತ್ಯ ಎಂಬ ಒಂದು ಪ್ರತ್ಯೇಕ ಮತ್ತೆ ಪ್ರಭಾವಿ ಪ್ರಕಾರವೇ ಅಸ್ತಿತ್ವಕ್ಕೆ ಬಂತು. ಇವರ ಕವಿತೆಗಳು ಹೋರಾಟದ ಮೈದಾನದಲ್ಲಿ ಆಂದೋಲನ ಗೀತೆಗಳಾಗಿ ಮಾರ್ಪಟ್ಟವು. ಸದನದಲ್ಲಿ ಸಿದ್ಧಲಿಂಗಯ್ಯ ಅವರು 2 ಬಾರಿ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಆಯ್ಕೆಯಾಗಿದ್ರು. ರಾಜಕೀಯಕ್ಕೆ ಪ್ರವೇಶ ಮಾಡಿದಾಗ ಅವರು ತಮ್ಮ ಸಿದ್ಧಾಂತಗಳನ್ನ ಮರೆತರು ಅಂತ ಕೆಲವರು ಟೀಕೆ ಮಾಡಿದ್ರು. ಆದ್ರೆ ಸಿದ್ಧಲಿಂಗಯ್ಯ ಅವರು ಸದನವನ್ನ ಕೇವಲ ಭಾಷಣ ಮಾಡುವ ವೇದಿಕೆಯನ್ನಾಗಿ ಬಳಸದೆ ಕಾನೂನು ರೂಪಿಸುವ ಶಕ್ತಿಯನ್ನಾಗಿ ಬೆಳೆಸಿಕೊಂಡ್ರು. ಇದಕ್ಕೆ ಅತ್ಯುತ್ತಮ ಉದಾಹರಣೆ ಅಂತಂದ್ರೆ ದಕ್ಷಿಣ ಕನ್ನಡದ ಅಜಲು ಪದ್ಧತಿಯ ನಿಷೇಧ. ಕೊರಗ ಜನಾಂಗದವರನ್ನ ಅತ್ಯಂತ ಅಮಾನುಷವಾಗಿ ನಡೆಸಿಕೊಳ್ತಾ ಇದ್ದಂತಹ ಅಜಲು ಪದ್ಧತಿಯ ಬಗ್ಗೆ ಸಿದ್ಧಲಿಂಗಯ್ಯ ಅವರು ಸದನದಲ್ಲಿ ಧ್ವನಿ ಎತ್ತಿದ್ರು. ಮೇಲ್ವರ್ಗದವರ ತಲೆಗೂದಲು ಅಥವಾ ಉಗುರನ್ನ ದಲಿತರ ಆಹಾರದಲ್ಲಿ ಬೆರೆಸಿ ತಿನ್ನಿಸುವಂತಹ ಭೀಕರ ಪದ್ಧತಿಯನ್ನ ಅವರು ವಿವರವಾಗಿ ವಿವರಿಸಿ ಅದನ್ನ ನಿಷೇಧ ಮಾಡುವಂತೆ ಸರ್ಕಾರವನ್ನ ಒತ್ತಾಯಿಸಿದ್ರು. ಅವರ ಸತತ ಹೋರಾಟದ ಫಲವಾಗಿ ಕರ್ನಾಟಕ ಸರ್ಕಾರ ಈ ಪದ್ಧತಿಯನ್ನ ನಿಷೇಧ ಮಾಡಿತು. ಸದನದಲ್ಲಿ ಸಿದ್ಧಲಿಂಗಯ್ಯ ಪುಸ್ತಕದ ಭಾಗಗಳು ಇಂದಿಗೂ ಸಂಸದೀಯ ವ್ಯವಸ್ಥೆಯಲ್ಲಿ ದಲಿತರ ಸಮಸ್ಯೆಗಳನ್ನ ಹೇಗೆ ಮಂಡಿಸಬೇಕು ಎಂಬುದಕ್ಕೆ ಪಾಠದಂತೆ ಕಾಣುತ್ತೆ. ಅವರ ಮಾತುಗಳಲ್ಲಿ ರಾಜಕಾರಣಿಯ ಗರ್ವವಿರಲಿಲ್ಲ, ಬದಲಿಗೆ ಒಬ್ಬ ಕವಿಯ ಸಂವೇದನೆ ಇತ್ತು. DR ನಾಗರಾಜ್ ಅವರು ಹೇಳುವಂತೆ ಸಿದ್ಧಲಿಂಗಯ್ಯ ಅವರ ಮಾತುಗಳು ತೋರಿಕೆಯ ರಾಜಕೀಯ ಧ್ವನಿಯಾಗಿರದೆ ಕವಿಯ ಒಳಗಣ್ಣಿನ ನುಡಿಗಳಾಗಿದ್ವು. ಗ್ರಾಮ ದೇವತೆಗಳು ಮತ್ತೆ ದಲಿತ ಸಂಸ್ಕೃತಿಯ ಮರುಶೋಧನೆ. ಸಿದ್ಧಲಿಂಗಯ್ಯ ಅವರ ಶೈಕ್ಷಣಿಕ ಸಾಧನೆಗಳು ಸಾಮಾನ್ಯವಲ್ಲ. ಅವರು ಬೆಂಗಳೂರಿನ ವಿಶ್ವವಿದ್ಯಾಲಯದಲ್ಲಿ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿದ್ರು. ಅವರ PhD ಪ್ರಬಂಧವಾದಂತಹ ಗ್ರಾಮ ದೇವತೆಗಳು ಜಾನಪದ ಮತ್ತೆ ಸಮಾಜಶಾಸ್ತ್ರದ ದೃಷ್ಟಿಯಿಂದ ಅತ್ಯಂತ ಮಹತ್ವದ ಕೃತಿ. ಅಲ್ಲಿಯವರೆಗೆ ಇತಿಹಾಸಕಾರರು ಕೇವಲ ದೊಡ್ಡ ದೊಡ್ಡ ದೇವಸ್ಥಾನಗಳ ಬಗ್ಗೆ ಬರಿತಾ ಇದ್ರು. ಆದ್ರೆ ಸಿದ್ಧಲಿಂಗಯ್ಯನವರು ಹಳ್ಳಿಯ ಮಾರಮ್ಮ, ದುರ್ಗಮ್ಮ, ಹಟ್ಟಿಲಕ್ಕಮ್ಮ, ಮುಳ್ಳುಕಟ್ಟಮ್ಮ ಮೊದಲಾದ ದೈವಗಳ ಬಗ್ಗೆ ಅಧ್ಯಯನವನ್ನ ಮಾಡಿದ್ರು.
ಈ ಗ್ರಾಮ ದೇವತೆಗಳು ದಲಿತರ ಮತ್ತೆ ಕೆಳಜಾತಿಗಳ ಶ್ರಮದ ಸಂಕೇತ ಆಗಿದೆ ಅಂತ ಅವರು ಅನೇಕ ಕಡೆಗಳಲ್ಲಿ ಉಲ್ಲೇಖಿಸ್ತಾರೆ. ಹಬ್ಬದ ದಿನಗಳಲ್ಲಿ ವಿಭಿನ್ನ ಜಾತಿಗಳು ಒಂದೇ ಕಡೆ ಸೇರುವಂತಹ ಈ ಗ್ರಾಮ ದೇವತೆಗಳ ಹಬ್ಬಗಳು ನಿಜವಾದ ಜನಪದ ಸಂಸ್ಕೃತಿಯ ಪ್ರತೀಕ ಅಂತ ಅವರು ತೋರಿಸಿಕೊಟ್ರು. ಅವರ ಸಂಶೋಧನೆಯು ದಲಿತರ ಸಾಂಸ್ಕೃತಿಕ ಬೇರುಗಳನ್ನ ಗುರುತಿಸೋದ್ರಲ್ಲಿ ನೆರವಾಯಿತು. ದೇವಸ್ಥಾನಕ್ಕೆ ಪ್ರವೇಶ ಇಲ್ಲದೆ ಇದ್ರೂ ಕೂಡ ದಲಿತರು ತಮ್ಮದೇ ಆದ ದೇವರನ್ನ ಹೇಗೆ ಸೃಷ್ಟಿಸಿಕೊಂಡ್ರು ಅನ್ನೋದನ್ನ ಅವರು ವೈಜ್ಞಾನಿಕವಾಗಿ ನಿರೂಪಿಸಿದ್ರು. ಅವರೇ ಹೇಳುವಂತೆ ಗ್ರಾಮ ದೇವತೆಗಳು ಕೇವಲ ವಿಗ್ರಹಗಳಲ್ಲ, ಅವು ಸಮುದಾಯದ ಏಕತೆಯ ಮತ್ತೆ ಹಂಚಿಕೊಂಡ ನೋವಿನ ಅಭಿವ್ಯಕ್ತಿಗಳು ಅಂತ ಹೇಳ್ತಾರೆ. ಹಾಸ್ಯ ಮತ್ತೆ ಆಕ್ರೋಶದ ಅಪರೂಪದ ಸಂಗಮ ಊರು ಕೇರಿ. ಸಿದ್ಲಿಂಗಯ್ಯನವರ ಕಾವ್ಯದಲ್ಲಿ ಆಕ್ರೋಶವಿದ್ರೆ ಅವರ ಊರು ಕೇರಿ ಆತ್ಮಕಥೆಯಲ್ಲಿ ಹಾಸ್ಯವಿದೆ. ಲಂಕೇಶರು ಹೇಗೆ ತಮ್ಮ ಹುಳಿ ಮಾವಿನ ಮರದಲ್ಲಿ ಮನುಷ್ಯ ಸಹಜ ದೌರ್ಬಲ್ಯವನ್ನ ಹಾಸ್ಯಮಯವಾಗಿ ಚಿತ್ರಿಸಿದ್ರೋ ಹಾಗೆಯೇ ಸಿದ್ಲಿಂಗಯ್ಯನವರು ಕೂಡ ತಮ್ಮ ಬಡತನವನ್ನ ಕಷ್ಟಗಳನ್ನ ನಗೆಯ ರೂಪದಲ್ಲಿ ಸಾದರಪಡಿಸಿದ್ರು. ಸ್ಲಂನಲ್ಲಿನ ಬದುಕು, ಅಲ್ಲಿನ ಚಿತ್ರ ವಿಚಿತ್ರ ವ್ಯಕ್ತಿಗಳು, ಹಾಸ್ಟೆಲ್ ಜೀವನದ ತಮಾಷೆಗಳು ಇವೆಲ್ಲವೂ ಓದುಗರಿಗೆ ಮುದ ನೀಡುತ್ತೆ. ಒಂದು ಕಡೆ ಆಕ್ರೋಶದಿಂದ ಕೂಗಾಡ್ತಾ ಇದ್ದಂತಹ ಕವಿ ಇನ್ನೊಂದು ಕಡೆ ಇಷ್ಟೊಂದು ಸರಳವಾಗಿ ತನ್ನ ಬದುಕನ್ನ ತೆರೆದಿಡ್ತಾನೆ ಅನ್ನೋದೇ ಆಶ್ಚರ್ಯದ ಸಂಗತಿ. ಅವರ ವಿರೋಧಿಗಳಿಗೂ ಸಹ ಅವರ ಹಾಸ್ಯ ಪ್ರಜ್ಞೆಯನ್ನ ಮೆಚ್ಚಿಸ್ತಾ ಇದ್ರು. ಸಿದ್ಲಿಂಗಯ್ಯನವರ ಪ್ರಕಾರ ಹಾಸ್ಯ ಅನ್ನೋದು ಕೇವಲ ಮನರಂಜನೆಯಲ್ಲ, ಅದು ಶೋಷಿತನ ಬದುಕಿನ ಅತಿ ದೊಡ್ಡ ರಕ್ಷಾ ಕವಚ. ಎಲ್ಲವನ್ನೂ ಕಳೆದುಕೊಂಡವನಿಗೆ ಉಳಿಯೋದು ಅಂತಿಮವಾಗಿ ತನ್ನ ಮೇಲೆಯೇ ತಾನು ಮಾಡಿಕೊಳ್ಳುವಂತಹ ಹಾಸ್ಯ. ಈ ಹಾಸ್ಯವು ಅವರಿಗೆ ರಾಜಕೀಯ ವಿರೋಧಿಗಳನ್ನ ಮತ್ತೆ ಸಮಾಜದ ಕ್ರೌರ್ಯನ್ನ ಎದುರಿಸುವಂತಹ ಶಕ್ತಿಯನ್ನ ನೀಡಿತು. ಹೋರಾಟದ ನಡುವೆ ಹಲ್ಲೆ ಮತ್ತೆ ದೈಹಿಕ ಸಂಘರ್ಷ. ಸಿದ್ಲಿಂಗಯ್ಯ ಅವರ ಬದುಕು ಕೇವಲ ಅಕ್ಷರಗಳ ಜೊತೆಗಿನ ಆಟವಾಗಿರಲಿಲ್ಲ, ಅದು ಬೀದಿ ಹೋರಾಟದ ಭಾಗ ಆಗಿತ್ತು. ಬೂಸಾ ಚಳವಳಿಯ ಸಮಯದಲ್ಲಿ ಅವರು ಅನುಭವಿಸಿದಂತಹ ದೈಹಿಕ ಹಲ್ಲೆಗಳು ಅವರ ಜೀವನದ ದಿಕ್ಕನ್ನೇ ಬದಲಾಯಿಸಿತು. ಬಸವಲಿಂಗಪ್ಪನವರ ಹೇಳಿಕೆಯನ್ನ ವಿರೋಧಿಸಿ ಮೇಲ್ಜಾತಿಯ ವಿದ್ಯಾರ್ಥಿಗಳು ಬೆಂಗಳೂರಿನ ಕಲಾ ಮತ್ತೆ ವಿಜ್ಞಾನ ಕಾಲೇಜುಗಳಲ್ಲಿ ದಲಿತ ವಿದ್ಯಾರ್ಥಿಗಳ ಮೇಲೆ ದಾಳಿ ನಡೆಸಿದಾಗ ಸಿದ್ಲಿಂಗಯ್ಯ ಅವರು ಮುಂಚೂಣಿಯಲ್ಲಿ ನಿಂತು ಅದನ್ನ ಎದುರಿಸಿದ್ರು. ಈ ಹಲ್ಲೆಗಳು ಅವರಿಗೆ ಜಾತಿ ಅನ್ನೋದು ಕೇವಲ ಕಲ್ಪನೆಯಲ್ಲ, ಅದು ಮನುಷ್ಯನ ರಕ್ತ ಹರಿಸುವಂತಹ ಕ್ರೂರ ವಾಸ್ತವ ಅಂತ ಮನವರಿಕೆ ಮಾಡಿಕೊಡ್ತು. ಅವರ ಇಕ್ರಲ ವದಿರ್ಲ ಪದ್ಯದ ಹುಟ್ಟು ಈ ದೈಹಿಕ ನೋವು ಮತ್ತೆ ಮಾನಸಿಕ ಅವಮಾನದ ಫಲವೇ ಆಗಿದೆ. ಆಕ್ರೋಶದ ನುಡಿಗಟ್ಟುಗಳು ಅವರ ಪೆನ್ನಿನಿಂದ ಹೊರಬಂದಾಗ ಅದು ಕೇವಲ ಸಾಹಿತ್ಯವಾಗಲಿಲ್ಲ, ಬದಲಿಗೆ ಅದು ಹಲ್ಲೆಗೊಳಗಾದಂತಹ ದಲಿತ ಸಮುದಾಯದ ತಿರುಗಿ ಬೀಳುವ ಕೆಚ್ಚಾಯಿತು. ಇತಿಹಾಸಕಾರ ರಾಮಚಂದ್ರ ಗುಹಾ ಅವರು ಹೇಳುವಂತೆ ಸಿದ್ಲಿಂಗಯ್ಯ ಅವರ ಸಾಹಿತ್ಯದಲ್ಲಿನ ಆಕ್ರೋಶವು ಸಂಸ್ಕಾರಯುತ ಪ್ರತಿಭಟನೆಯ ರೂಪ ಆಗಿತ್ತು. ಕನ್ನಡಕ್ಕೆ ಸಿದ್ಲಿಂಗಯ್ಯನವರ ಕೊಡುಗೆ. ಸಿದ್ಲಿಂಗಯ್ಯ ಅವರು ಕನ್ನಡ ಸಾಹಿತ್ಯಕ್ಕೆ ನೀಡಿದಂತಹ ಕೊಡುಗೆ ಅಪಾರವಾಗಿದೆ. ಅವರು ಕನ್ನಡ ಪುಸ್ತಕ ಪ್ರಾಧಿಕಾರ ಮತ್ತೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿಯೂ ಸೇವೆಯನ್ನ ಸಲ್ಲಿಸಿದ್ರು. ಶ್ರವಣಬೆಳಗೊಳದಲ್ಲಿ ನಡೆದಂತಹ 81ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಅವರು ಮಾಡಿದಂತಹ ಭಾಷಣ ಕನ್ನಡದ ಅಸ್ಮಿತೆಯ ಬಗ್ಗೆ ಮಾತನಾಡಿತು. ಅವರಿಗೆ ಪಂಪ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ ಮತ್ತೆ ಮರಣೋತ್ತರವಾಗಿ ಪದ್ಮಶ್ರೀ ಪ್ರಶಸ್ತಿ ಕೂಡ ನೀಡಿ ಗೌರವಿಸಲಾಯಿತು. ಸಿದ್ಲಿಂಗಯ್ಯ ಅವರು ಇಂದು ದೈಹಿಕವಾಗಿ ನಮ್ಮೊಂದಿಗಿಲ್ಲ. 2021 ಜೂನ್ 11ರಂದು ಅವರು ಕೋವಿಡ್ ನಂತರದ ಸಮಸ್ಯೆಗಳಿಂದಾಗಿ ನಮ್ಮನ್ನ ಅಗಲಿದ್ರು. ಆದ್ರೆ ಅವರ ಸಾವಿರಾರು ನದಿಗಳು ಸಾಗರ ಸೇರುವ ಹಂಬಲದಂತೆ ಅವರ ವಿಚಾರಗಳು ಇಂದಿಗೂ ನವಪೀಳಿಗೆಯ ಹೋರಾಟಗಾರರಿಗೆ ಸ್ಫೂರ್ತಿಯನ್ನ ನೀಡ್ತಾ ಇವೆ. ಅವರ ಕವಿತೆಗಳಲ್ಲಿನ ಆ ಬೆಟ್ಟದಲ್ಲಿ ಬೆಳದಿಂಗಳಲ್ಲಿ ಭಾವಗೀತೆಯ ಮೃದುತ್ವ, ದಲಿತರು ಬರುವರು ದಾರಿ ಬಿಡಿ ಘೋಷಣೆಯ ಕೆಚ್ಚು ಎರಡು ಕನ್ನಡದ ಆಸ್ತಿಯಾಗಿದೆ. ಸಿದ್ಲಿಂಗಯ್ಯ ಅವರ ಜೀವನ ನಮಗೆ ಕಲಿಸ್ಕೊಡೋದು ಏನಪ್ಪಾ ಅಂತಂದ್ರೆ ಒಂದೇ, ಎಷ್ಟೇ ಅವಮಾನಗಳಾದ್ರೂ ಹಲ್ಲೆಗಳಾದ್ರೂ ಸತ್ಯದ ಹಾದಿಯನ್ನ ಬಿಡಬಾರ್ದು, ಮತ್ತೆ ನಮ್ಮ ಅಸ್ಮಿತೆಯನ್ನ ನಾವು ಹೆಮ್ಮೆಯಿಂದ ಪ್ರತಿಪಾದಿಸಬೇಕು ಅಂತ. ಮಾಗಡಿಯ ಮಂಚನ ಬೆಲೆಯಲ್ಲಿ ಹುಟ್ಟಿದಂತಹ ಆ ಪುಟ್ಟ ಬಾಲಕ ಇಡೀ ಕರ್ನಾಟಕವೇ ಹೆಮ್ಮೆ ಪಡುವಂತಹ ಸಾಂಸ್ಕೃತಿಕ ನಾಯಕನಾಗಿ ಬೆಳೆದ ಹಾದಿಯೇ ಒಂದು ದೊಡ್ಡ ಕಾವ್ಯವಾಗಿದೆ. ಲಂಕೇಶರ ಬರಹಗಳಲ್ಲಿರುವಂತೆ ಸಿದ್ಲಿಂಗಯ್ಯ ಕೂಡ ವ್ಯವಸ್ಥೆಯ ಬಿರುಕುಗಳ ಮೂಲಕವೇ ಬೆಳೆದು ಬಂದು ಆ ಬಿರುಕುಗಳನ್ನ ಮುಚ್ಚುವ ಕೆಲಸವನ್ನ ಮಾಡಿದ್ರು. ಇವತ್ತು ಅವರ ಜನ್ಮದಿನದಂದು ಆ ಮಹಾನ್ ಚೇತನಕ್ಕೆ ಗೌರವ ಸಲ್ಲಿಸೋದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಸಿದ್ಲಿಂಗಯ್ಯ ಅವರ ಸಾಹಿತ್ಯದ ಮೂಲಕ ಕನ್ನಡದ ಸಂವೇದನೆ ಮತ್ತಷ್ಟು ವಿಸ್ತಾರ ಆಗ್ಲಿ. ಅವರ ಆಕ್ರೋಶದ ನುಡಿಗಟ್ಟುಗಳು ಸಮಾಜದ ಕೊಳೆಯನ್ನ ತೊಳೆಯುವ ಕಾವೇರಿಯಾಗ್ಲಿ. ಸಿದ್ಲಿಂಗಯ್ಯ ಅವರ ಕೊಡುಗೆ ಕೇವಲ ದಲಿತರಿಗೆ ಸೀಮಿತವಾಗಿಲ್ಲ, ಅದು ಇಡೀ ಕನ್ನಡ ನಾಡಿಗೆ ಲಭಿಸಿದಂತಹ ಸಾಂಸ್ಕೃತಿಕ ವರದಾನ ಅಂತಲೇ ಹೇಳಬಹುದು. ಶ್ರಮಿಕ ವರ್ಗದ ಶ್ರೇಷ್ಠತೆಯನ್ನ ಸಾರಿದಂತಹ ಅವರ ಹಾಡುಗಳು
ಕನ್ನಡದ ಸಾಂಪ್ರದಾಯಿಕ ಸಾಹಿತ್ಯ ಚೌಕಟ್ಟನ್ನ ಮುರಿದು ಹೊಸ ದಿಕ್ಕನ್ನ ತೋರಿಸಿಕೊಟ್ವು. ಈ ಹಾದಿಯಲ್ಲಿ ಅವರು ಕಂಡುಕೊಂಡ ಗೆಲುವು ಇಡೀ ಮಾನವ ಕುಲದ ಗೆಲುವು ಅಂತಲೇ ಹೇಳಬಹುದು. ಸಿದ್ಧಲಿಂಗಯ್ಯನವರು ಸದಾ ನಮ್ಮ ನಗು ಮತ್ತೆ ಹೋರಾಟದ ನಡುವೆ ಜೀವಂತವಾಗಿರ್ತಾರೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.